ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ನಾನು ಕರ್ಬೂಜ ಹಾಗೆ ಅದನ್ನು ಮಸ್ಕ್ ಮೆಲನ್ ಅಂತ ಕರೆಯುವಂತಹ ಒಂದು ಸಮ್ಮರ್ ಸ್ಪೆಷಲ್ ಆಗಿರೋಂಥ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಒಂದು ಕರ್ಬೂಜ ತೊಗೊಂಡಿದ್ದೀನಿ. ಹಾಗೆ ಇದನ್ನು 2 ಸ್ಲೈಸ್ ಮಾಡ್ಕೊಂಡು ಅದರೊಳಗಡೆ ನಾವಿರೋ ಎಕ್ಸ್ಟ್ರಾಡ್ ಅಂತ ಆಗಿರೋ ಬೀಜಗಳನ್ನ ತೆಗೆದು ಹಾಕಬೇಕು. ಸೊ ಮಸ್ಕ್ ಮೆಲನ್ ಅಂದ ತಕ್ಷಣ ಎಲ್ಲರೂ ಇವಾಗ ಸಮ್ಮರಿಗೆ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಸೆಕೆ ಇರೋದ್ರಿಂದ ಹಾಗೆ ತುಂಬ ಬಿಸಿಲು ಇರೋದ್ರಿಂದ ಹೆಚ್ಚು ನೀರು ಕುಡಿಬೇಕು. ಹಾಗೆ ಈ ಥರ ತಂಪಾದ ಮನೇಲೇ ಸಿಗುವಂತಹ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯವಾಗೂ ಇರುತ್ತೆ. ನಾವು ತುಂಬ ದುಡ್ಡು ಕೊಟ್ಟು ಹೊರಗಡೆಯಿಂದ ಒಂದು ಜ್ಯೂಸ್ ತೊಗೊಳಕ್ಕೆ 100 ರೂಪೀಸ್ ಎಲ್ಲ ಕೊಟ್ಟು ಯೂಸ್ ಮಾಡ್ಕೊಂಡು ಹೊರಗಡೆ ಕುಡಿಯೋದಕ್ಕಿಂತ ಮನೇಲೇ ಒಂದು ತೊಗೊಂಡು ಮನೆ ಮಂದಿಯೆಲ್ಲ ಕುಡಿಯುವಂತಹ ಒಂದು ಹೆಲ್ದಿ ಜ್ಯೂಸ್ ಇದು. ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ದೇಹಕ್ಕೆ ತಂಪು, ಕಣ್ಣಿಗೂ ತಂಪು. ಈಗ ನಾನು ಇದನ್ನು ಕಟ್ ಮಾಡ್ಕೊಂಡು ನೀಟಾಗಿ ಸ್ಲೈಸ್ ಎಲ್ಲ ಬಿಡಿಸ್ಕೊಂಡು ನಾನು ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಮಿಕ್ಸಿ ಜಾರ್ಗೆ ನಾನಿವಾಗ 2 ಸ್ಪೂನಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಶುಗರ್ ಬೇಡ ಅಂದರೆ ಹನಿ ಯೂಸ್ ಮಾಡ್ಬೋದು. ಹಾಗೆ 1 or 2 ಗ್ಲಾಸಸ್ ಅಷ್ಟು ನಾನು ಮಿಲ್ಕ್ನ, ಅದು ಬಾಯ್ಲ್ಡ್ ಮಿಲ್ಕ್ನ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೊಂದು ಏಲಕ್ಕಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಸ್ಮೂತ್ ಪೇಸ್ಟ್ ಬೇಡ, ನನಗೆ ಹಾಗೆ ಸಿಗಬೇಕು ಹಣ್ಣು ಅಂದರೆ ನೀವು ತರಿಯಾಗಿ ರುಬ್ಕೋಬೋದು. ಸೊ ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ. ಸೊ ಇದನ್ನು ನಾವು ಈ ಥರನೂ ಸರ್ವ್ ಮಾಡ್ಕೋಬೋದು. ಯಾವುದೇ ಹೆಚ್ಚು ವಸ್ತುಗಳಿರಲ್ಲ. ಹಾಗೆ ಇದಕ್ಕೆ ಬೇಕಾದ್ರೆ ನೀವು ಎಷ್ಟು ಬೇಕಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ಡ್ರೈ ಫ್ರೂಟ್ಸು ತುಂಬ ದೇಹಕ್ಕೆ ಒಳ್ಳೆಯದ್ರಿಂದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು ಕುಡಿಯೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಸೊ ಈ ಬಿಸಿಲಿಗೆ ತಂಪಾಗಿ ನಾವು ಮನೇಲೇ ಮಾಡ್ಕೊಳ್ಳೋವಂತಹ ಜ್ಯೂಸನ್ನ ರೆಡಿ ಮಾಡ್ಕೊಂಡು ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ದೇಹಕ್ಕೆ ತುಂಬ ತಂಪಾಗಿರುತ್ತೆ, ಶಕ್ತಿ ಕೊಡುತ್ತೆ. ಹಾಗೆ ನೀವು ಬೇಕಾದ್ರೆ ಇದಕ್ಕೆ ಸಬ್ಜಾ ಸೀಡ್ನು ನೆನೆಸ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಹಾಕೋಬೋದು. ಹಾಗೆ ಸಬ್ಬಕ್ಕಿ ಅಂತ ಕೂಡ ಹೇಳ್ತಾರೆ, ಅದನ್ನು ಸಮೇತ ಬೇಯಿಸಿ ಹಾಕೋಬೋದು, ಅದು ತುಂಬ ಟೇಸ್ಟೇ ಇರುತ್ತೆ. ಸೊ ಇದು ಇಷ್ಟ ಆದರೆ ನೀವು ಸಹ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.